ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ನಮ್ಮ ಸಿಎಂ ಪಂಕ್ ಅವರು ಸೌದಿ ಅರೇಬಿಯಾ ಹಾಗೆ ಡಬ್ಲ್ಯೂ ಡೀಲ್ ಬಗ್ಗೆ ಡಬ್ಲ್ಯೂ ಅಲ್ಲಿ ಇಲ್ಲದೆ ಇರಬೇಕಾದ್ರೆ ಏನೇನೋ ಮಾತಾಡಿದ್ದಾರೆ. ಬರೀ ಡಬ್ಲ್ಯೂ ಅವರು ದುಡ್ಡು ಮಾಡೋದಕ್ಕೋಸ್ಕರ ಸೌದಿ ಅರೇಬಿಯಾಗೆ ತನ್ನ ರೆಸ್ಲರ್ಸ್ ಗಳನ್ನ ಕರ್ಕೊಂಡೋಗಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತೆಲ್ಲ ನಮ್ಮ ಸಿಎಂ ಪಂಕ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಅಂಡ್ ನಾನಂತೂ ಸೌದಿ ಅರೇಬಿಯಾಗೆ ಹೋಗೋದಿಲ್ಲ ಅಂತಾನೂ ಕೂಡ ನಮ್ಮ ಸಿಎಂ ಪಂಕ್ ಅವರು ಹೇಳಿದ್ರು. ಅಂಡ್ ಡಬ್ಲ್ಯೂ ಗೆ ಬಂದು 1 ವರ್ಷ ಆದ್ರೂ ಕೂಡ ನಮ್ಮ ಸಿಎಂ ಪಂಕ್ ಅವರು ಸೌದಿ ಅರೇಬಿಯಾಗೆ ಹೋಗಿರಲಿಲ್ಲ. ಬಟ್ ಈಗ ಸೌದಿ ಅರೇಬಿಯಾದಲ್ಲಿ ನೈಟ್ ಆಫ್ ಚಾಂಪಿಯನ್ಸ್ ಶೋ ಅನೌನ್ಸ್ ಆಗಿದೆ. ಅಂಡ್ ಅದರಲ್ಲಿ ಅನೌನ್ಸ್ಮೆಂಟ್ ವಿಡಿಯೋದಲ್ಲಿ ನಮ್ಮ ಸಿಎಂ ಪಂಕ್ ಅವರನ್ನು ಕೂಡ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಆಗ ನಾನು ನಿಮಗೆ ತಿಳಿಸಿದ್ದೆ, ನಮ್ಮ ಸಿಎಂ ಪಂಕ್ ಅವರು ಏನಾದರೂ ಅಲ್ಲಿಗೆ ಹೋದ್ರೆ ಅವರ ಮೇಲೆ ಫ್ಯಾನ್ಸ್ ಗಳ ಬ್ಯಾಕ್ಲಾಶ್ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ರೀಸೆಂಟ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಇನ್ಸ್ಟಾಗ್ರಾಮ್ ಲೈವ್ ಗೆ ಬಂದಿರ್ತಾರೆ. ಅಂಡ್ ಅದರಲ್ಲಿ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ನೀವು ಯಾಕೆ ಸೌದಿ ಅರೇಬಿಯಾನ ಹೇಟ್ ಮಾಡ್ತೀರಾ, ಸೌದಿ ಅರೇಬಿಯಾಗೆ ಹೋಗೋದಿಲ್ಲ ಅಂತ. ಅಂಡ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು ಆನ್ಸರ್ ಕೊಡ್ತಾರೆ, ನಾನು ಸೌದಿ ಅರೇಬಿಯಾಗೆ ಯಾವತ್ತೂ ಕೂಡ ಹೋಗಿಲ್ಲ, ಬಟ್ ನಾನು ಸೌದಿ ಅರೇಬಿಯಾನ ಹೇಟ್ ಮಾಡೋದಿಲ್ಲ ಅಂತ ನಮ್ಮ ಸಿಎಂ ಪಂಕ್ ಅವರು ಆನ್ಸರ್ ನ ಕೊಟ್ಟಿದ್ದಾರೆ. ಸೊ ಈ ಒಂದು ಆನ್ಸರ್ ನ ಕೇಳ್ತಾ ಇದ್ರೆ ನೈಟ್ ಆಫ್ ಚಾಂಪಿಯನ್ಸ್ ಗೆ ನಮ್ಮ ಸಿಎಂ ಪಂಕ್ ಅವರು ಹೋಗ್ತಾರೆ ಅಂತ ಅನಿಸ್ತಾ ಇದೆ. ಹಳೆದ್ನೆಲ್ಲದನ್ನು ಕೂಡ ಮರ್ತು ನಮ್ಮ ಸಿಎಂ ಪಂಕ್ ಅವರು ಎಲ್ಲರ ರೀತಿನೇ ದುಡ್ಡಿಗೋಸ್ಕರ ಸೌದಿ ಅರೇಬಿಯಾಗೂ ಕೂಡ ಹೋಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಜಾನ್ಸಿನಾ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಬಗ್ಗೆ. ರೂಮರ್ಸ್ ಗಳು ಬರ್ತಾ ಇತ್ತು, ಜಾನ್ಸಿನಾ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕ್ ಗೆ ಪ್ಲಾನ್ ಮಾಡಿದೆ ಅಂತ. ಬಟ್ ಈಗ ಆ ರೂಮರ್ಸ್ ಗಳೆಲ್ಲದೂ ಕೂಡ ಹೊರಟೋಗಿದೆ ಅಂತಾನೆ ಹೇಳ್ಬಹುದು. PW ಇನ್ಸೈಡರ್ ಅವರ ಪ್ರಕಾರ ಜಾನ್ಸಿನಾ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ನಮಗೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ವಂತೆ. ಈ ವರ್ಷ ನೋಡೋದಕ್ಕೆ ಸಿಗುತ್ತಂತೆ, ಬಟ್ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಆಗೋದಿಲ್ವಂತೆ. ಆಫ್ ಕೋರ್ಸ್ ಗೈಸ್, ಯಾವುದೇ ರೀತಿಯ ಚಾನ್ಸ್ ಇಲ್ಲ. ಯಾಕಂದ್ರೆ ಈಗ ಸಿಎಂ ಪಂಕ್ ಅವರು ಸೆತ್ ರೋಲಿನ್ಸ್ ಅವರ ಜೊತೆ ಸ್ಟೋರಿ ಲೈನ್ ಅಲ್ಲಿ ಇದ್ದಾರೆ. ರೋಮನ್ ರೈನ್ಸ್, ಸಿಎಂ ಪಂಕ್ ಹಾಗೆ ಸೆತ್ ರೋಲಿನ್ಸ್, ಬ್ರಾನ್ ಬ್ರೇಕರ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ಆಗಬೇಕು. ಅಂಡ್ ಇನ್ನೇನು ಮನಿ ಇನ್ ದ ಬ್ಯಾಂಕ್ ಮುಂದಿನ ತಿಂಗಳು ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟು ಬೇಗ ನಮ್ಮ ಸಿಎಂ ಪಂಕ್ ಅವರು ಸೆತ್ ರೋಲಿನ್ಸ್ ಅವ್ರನ್ನ ಮರೆತು ಜಾನ್ಸಿನಾ ಅವರ ಜೊತೆಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಸಮ್ಮರ್ ಆದ್ಮೇಲೆ ನಮಗೆ ಪ್ರಾಬಬ್ಲಿ ಸಿಎಂ ಪಂಕ್ ಹಾಗೆ ಜಾನ್ಸಿನಾ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ದ ಹೋರ್ಕೋರ್ಸ್ ಆಫ್ ಡಬ್ಲ್ಯೂ ಕೋಡಿ ರೋಡ್ಸ್ ಅವರ ಬಗ್ಗೆ. ರಸಲ್ ಮೇನಿಯಾದಲ್ಲಿ ಸೋತಾಗಿಂದನೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಇಲ್ಲಿವರೆಗೂ ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಕೆಲವೊಂದಷ್ಟು ಫೋಟೋಸ್ ಗಳು ಹೊರಗಡೆ ಬರ್ತಾ ಇತ್ತು, ಬಟ್ ಯಾವಾಗ ಬರ್ತಾರೆ ಅಂತ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಬಟ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕೋಡಿ ರೋಡ್ಸ್ ಅವ್ರನ್ನ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಗೆ ಅನೌನ್ಸ್ ಮಾಡಿದ್ದಾರೆ, ಅಡ್ವರ್ಟೈಸ್ ಅನ್ನು ಮಾಡಿದ್ದಾರೆ. ಬಟ್ ಅಲ್ಲಿಗೂ ಕೂಡ ಬರ್ತಾರೋ ಇಲ್ವೋ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲ. ಬಟ್ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ, ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಇರ್ತಾರಂತೆ. ಗೊತ್ತಿಲ್ಲ ಮನಿ ಇನ್ ದ ಬ್ಯಾಂಕ್ ನ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೋ ಅಥವಾ ಅಲ್ಲಿ ರಿಟರ್ನ್ ಆಗ್ತಾರೋ ಅಂತ. ಬಟ್ ರೆಸ್ಸಲ್ ವುಡ್ಸ್ ಅವರ ಪ್ರಕಾರ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಡಬ್ಲ್ಯೂ ಡ್ರಾಫ್ಟ್ ಬಗ್ಗೆ. ಈ ವರ್ಷನೂ ಕೂಡ ಡ್ರಾಫ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಈಗ ಡಬ್ಲ್ಯೂ ಅವರು ಡ್ರಾಫ್ಟ್ ನ ಸಮ್ಮರ್ ಟೈಮ್ ಅಲ್ಲಿ ಪ್ಲಾನ್ ಮಾಡ್ತಾ ಇದಾರಂತೆ. ಸಮ್ಮರ್ ಟೈಮ್ ಅಂದ್ರೆ ಸಮ್ಮರ್ ಸ್ಲಾಮ್ ಅಲ್ಲ, ಬದಲಿಗೆ ಜೂನ್ ಜುಲೈ ತಿಂಗಳು ನಾವೆಲ್ಲರೂ ಕೂಡ ಸಮ್ಮರ್ ಅಂತ ಅಂತೀವಲ್ಲ, ಆ ಒಂದು ಸಮ್ಮರ್ ಟೈಮ್ ಅಲ್ಲಿ ಈ ಒಂದು ಡ್ರಾಫ್ಟ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದಾರಂತೆ. ಸೊ ಆದಷ್ಟು ಬೇಗ ಡ್ರಾಫ್ಟ್ ಏನೋ ನೋಡೋದಕ್ಕೆ ಸಿಗುತ್ತೆ. ಈ ಬಾರಿ ಸೀರಿಯಸ್ ಆಗಿ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್, ಪಾಲ್ ಹಿಮೆನ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಈ ಒಂದು ಫ್ಯಾಕ್ಷನ್ ಬಗ್ಗೆ. ಈ ಒಂದು ಫ್ಯಾಕ್ಷನ್ ನಿಮಗೆ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ, ನಿಮಗೆ ಇದನ್ನ ನೋಡ್ತಾ ಇದ್ರೆ ಇದಿನ್ನೂ ಕೂಡ ಚೆನ್ನಾಗಿ ಆಗ್ತಾ ಇದೆಯಾ ಅಥವಾ ಬೋರಿಂಗ್ ಆಗ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ಇಂಟರ್ನೆಟ್ ಅಲ್ಲಿ ಈಗಾಗಲೇ ಈ ಒಂದು ಫ್ಯಾಕ್ಷನ್ ಫೇಲ್ ಆಗಿದೆ, ಈ ಒಂದು ಫ್ಯಾಕ್ಷನ್ ವರ್ಕ್ ಆಗ್ತಾ ಇಲ್ಲ ಅಂತ ಫ್ಯಾನ್ಸ್ ಗಳು ಹಾಗೆ ಕೆಲವೊಂದಷ್ಟು ಕ್ರಿಟಿಕ್ಸ್ ಗಳು ಕಮೆಂಟ್ ನ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಿರೋ ಪ್ರಕಾರ ಈ ಒಂದು ಫ್ಯಾಕ್ಷನ್ ಪ್ರಾರಂಭದಲ್ಲಿ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಆ ರೀತಿ ಈಗ ನೋಡೋದಕ್ಕೆ ಸಿಗ್ತಾ ಇಲ್ಲ ಅಂತ ಕೆಲವೊಂದಷ್ಟು ಕಮೆಂಟ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಇದರ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಸೆತ್ ರೋಲಿನ್ಸ್ ಅವರ ಕ್ಯಾರೆಕ್ಟರ್. ನಮ್ಮ ಸೆತ್ ರೋಲಿನ್ಸ್ ಅವರು ಇನ್ನೂ ಕೂಡ ಸೇಮ್ ಕ್ಯಾರೆಕ್ಟರ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅದೇ ರೀತಿ ಒಂದು ರೀತಿ ಕ್ಲೌನ್ ರೀತಿ ಕ್ಯಾರೆಕ್ಟರ್ ನ ಅವರು ತಗೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆ ನಮ್ಮ ಪಾಲ್ ಹಿಮೆನ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಇವರು ಕೂಡ ಅದೇ ರೀತಿ ಆಡ್ತಾ ಇದ್ದಾರೆ ಅಂತ ಕೆಲವೊಂದಷ್ಟು ಜನ ಕಮೆಂಟ್ ನ ಮಾಡ್ತಾ ಇದ್ದಾರೆ. ಆಫ್ ಕೋರ್ಸ್ ಗೈಸ್, ನಮ್ಮ ಸೆತ್ ರೋಲಿನ್ಸ್ ಅವರ ಕ್ಯಾರೆಕ್ಟರ್ ಚೇಂಜ್ ಆದ್ರೆ ಈ ಒಂದು ಫ್ಯಾಕ್ಷನ್ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ, ಅಥವಾ ಇದು ಕೂಡ ಒಂದು ನಾರ್ಮಲ್ ಟಿಪಿಕಲ್ ಸ್ಟೋರಿ ಲೈನ್ ಆಗಿ ಉಳ್ಕೊಬಿಡುತ್ತೆ. ಯಾವ ರೀತಿ ಪಾಲ್ ಹಿಮೆನ್ ಹಾಗೆ ರೋಮನ್ ರೈನ್ಸ್ ಅವರ ಅಲಯನ್ಸ್ ಡಬ್ಲ್ಯೂ ನ 4 ವರ್ಷ ಲೀಡ್ ಮಾಡ್ತೋ ಆ ರೇಂಜಿಗೆ ಏನು ಡಾಮಿನೆಂಟ್ ಫ್ಯಾಕ್ಷನ್ ಆಗಿ ಇದು ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಒಂದು ನಾರ್ಮಲ್ ಸ್ಟೋರಿ ಲೈನ್ ಗುರು ಅಂತಾನೆ ಅನ್ನಿಸ್ತಾ ಇದೆ. ಎಂಡಿಂಗ್ ಅಲ್ಲಿ ನಮಗೆ ಗೊತ್ತು, ಫೈನಲಿ ನಮ್ಮ ಪಾಲ್ ಹಿಮೆನ್ ಅವರು ಸೆತ್ ರೋಲಿನ್ಸ್ ಅವ್ರನ್ನು ಕೂಡ ಬಿಟ್ಟು ಬ್ರಾನ್ ಬ್ರೇಕರ್ ಅವರ ಜೊತೆ ಸೇರ್ಕೋತಾರೆ ಅಂತ. ಬಟ್ ಅಲ್ಲಿ ತನಕನಾದ್ರೂ ನಮ್ಮ ಸೆತ್ ರೋಲಿನ್ಸ್ ಅವರ ಕ್ಯಾರೆಕ್ಟರ್ ಅಲ್ಲಿ
ಚೇಂಜ್ ನ ಬಯಸಬೇಕು ನಾವು. ಅದನ್ನೇ ನಾವು ರಸಲ್ಮೇನಿಯಾ ಮುಗಿದ್ಮೇಲೆ ಎಕ್ಸ್ಪೆಕ್ಟ್ ಮಾಡಿದ್ವು. ಬಟ್ ಇನ್ನೂ ಕೂಡ ನಮ್ಮ ಸೆತ್ ರೋಲಿನ್ಸ್ ಅವರು ಅದೇ ರೀತಿ ಬಣ್ಣಗಳ ಡ್ರೆಸ್ ನ ಹಾಕೊಂಡು ಬರ್ತಾ ಇದ್ದಾರೆ, ಜೋಕರ್ ರೀತಿ ನಗ್ತಾ ಇದ್ದಾರೆ. ಪಾಲ್ ಹೆಮನ್ ಅವರು ಕೂಡ ಅವ್ರ ಜೊತೆನೆ ಸೇರ್ಕೊಂಡಿದ್ದಾರೆ. ಏನೋ ಒಂದು ನಾರ್ಮಲ್ ಸ್ಟೋರಿ ಲೈನ್ ನಡೀತಾ ಇದೆ ಗುರು ಅನ್ನೋ ಒಂದು ಫೀಲಿಂಗು ಈ ಒಂದು ಫ್ಯಾಕ್ಷನ್ ನ ನೋಡಿದ್ರೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ನೀವು ನನ್ನನ್ನು ಕೇಳಿದ್ರು ಕೂಡ ನನಗೂ ಕೂಡ ಅದೇ ರೀತಿ ಅನ್ನಿಸ್ತಾ ಇದೆ. ಈಗಲೇ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಈಗ ಇನ್ನೂ ಕೂಡ ಒಂದು ಕೂಡ ಫ್ಯೂಡ್ ಇವ್ರದ್ದು ಆಗಿಲ್ಲ. ಸೊ ಮೊದಲನೇ ಫ್ಯೂಡ್ ಅಲ್ಲಿ ಗೊತ್ತಾಗುತ್ತೆ ಇವರ ಕ್ಯಾರೆಕ್ಟರ್ ಯಾವ ರೀತಿ ಮುಂದೆ ಸಾಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಮ್ಮ ಜಾನ್ ಸಿನಾ ಅವರು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ ಏನೋ ಆದ್ರು, ಬಟ್ ಅವರು ತನ್ನ ಚಾಂಪಿಯನ್ಶಿಪ್ ನ ಯಾವಾಗ ಸೋಲ್ತಾರೆ ಅಂತ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬಹುದು. ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಈ ಬಾರಿಯ ಸಮ್ಮರ್ ಸ್ಲಾಮ್ ತನಕ ನಮ್ಮ ಜಾನ್ ಸಿನಾ ಅವರು 100% ನಮಗೆ ಚಾಂಪಿಯನ್ ಆಗಿ ನೋಡೋದಕ್ಕೆ ಸಿಗ್ತಾರಂತೆ. ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ಅವರು ಚಾಂಪಿಯನ್ ಆಗಿರ್ತಾರಂತೆ. ಅದಕ್ಕೂ ಮುಂಚೆ ಸೋಲೋ ಚಾನ್ಸಸ್ ಇಲ್ವಂತೆ. ಒಂದು ಸೋತ್ರೆ ಸಮ್ಮರ್ ಸ್ಲಾಮ್ ಅಲ್ಲೇ ಸೋಲ್ಬೇಕು, ಅಥವಾ ಸಮ್ಮರ್ ಸ್ಲಾಮ್ ಆದ್ಮೇಲೆ ಯಾವ್ದಾದ್ರು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಸೋಲ್ಬೇಕು. ಅದನ್ನ ಬಿಟ್ರೆ ಸಮ್ಮರ್ ಸ್ಲಾಮ್ ತನಕ ನಮ್ಮ ಜಾನ್ ಸಿನಾ ಅವರು ಸೋಲೋದೇ ಇಲ್ಲ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನಮ್ಮ ಜಾನ್ ಸಿನಾ ಹಾಗೆ ಫೈನಲ್ ಬಾಸ್ ರಾಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಇವರ ಇಬ್ಬರ ಅಲಯನ್ಸ್ ಏನು ನಮಗೆ ನೋಡೋದಕ್ಕೆ ಸಿಕ್ತು. ಅದಾದ್ಮೇಲೆ ನಮ್ಮ ರಾಕ್ ಅವರು ಬಂದು ಕನ್ಫರ್ಮ್ ಮಾಡಿದ್ರು ಎಲಿಮಿನೇಷನ್ ಚೇಂಬರ್ ಗೆ ಟಿಕೆಟ್ ಸೇಲ್ ಆಗ್ತಿರಲಿಲ್ಲ, ಅದಕ್ಕೋಸ್ಕರ ಆ ರೀತಿ ಆಂಗಲ್ ನ ಕೊಟ್ರು ಅಂತ. ಬಟ್ ಡಬ್ಲ್ಯೂ ಅವರು ಈಗ ಒಂದು ಸ್ಟೋರಿ ಲೈನ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂಡ್ ಇದನ್ನ ಮುಂದುವರಿಸಲೇಬೇಕು. 100% ಮುಂದುವರಿಸ್ತಾರೆ ಅಂತ ಅನ್ಕೋತೀನಿ. ಅಕಸ್ಮಾತ್ ಇದನ್ನು ಕೂಡ ಡಬ್ಲ್ಯೂ ಅವರು ಫುಲ್ ಸ್ಟಾಪ್ ಇಟ್ಬಿಟ್ರೆ ನಿಜವಾಗ್ಲೂ ನಮ್ಮ ಟ್ರಿಪಲ್ ಎಚ್ ಅವರ ಬುಕ್ಕಿಂಗ್ ಮೇಲೆ ಪ್ರಶ್ನೆಗಳು ಬರುತ್ತೆ. ಬಟ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ರಾಕ್ ಅವರ ರಿಟರ್ನ್ ನಮಗೆ ನೋಡೋದಿಕ್ಕೆ ಸಿಗುತ್ತಂತೆ. ಅಂಡ್ ರಾಕ್ ಹಾಗೆ ಜಾನ್ ಸಿನಾ ಅವರ ಅಲಯನ್ಸ್ ಮತ್ತೊಮ್ಮೆ ನೋಡೋದಿಕ್ಕೆ ಸಿಗುತ್ತಂತೆ. ಈ ಸಮ್ಮರ್ ಅಲ್ಲೇ ನಮಗೆ ರಾಕ್ ಅವರ ರಿಟರ್ನ್ ನೋಡೋದಿಕ್ಕೆ ಸಿಕ್ಕಿ ರಾಕ್ ಹಾಗೆ ಜಾನ್ ಸಿನಾ ಅವರು ಒಟ್ಟಿಗೆ ನೋಡೋದಿಕ್ಕೆ ಸಿಗ್ತಾರೆ ಅಂತ ಅಪ್ಡೇಟ್ಗಳು ಹೇಳ್ತಾ ಇದೆ. ಗೊತ್ತಿಲ್ಲ ಗಾಯ್ಸ್, ಇದನ್ನ ಕನ್ಫರ್ಮ್ ಅಂತಾನು ಅನ್ಕೋಬೇಡಿ ಅಥವಾ ಬರೋದಿಲ್ಲ ಅಂತಾನು ಕೂಡ ಅನ್ಕೋಬೇಡಿ. 50-50 ಚಾನ್ಸಸ್ ಅಂತ ಅನ್ಕೊಳ್ಳಿ. ನಮ್ಮ ಟ್ರಿಪಲ್ ಎಚ್ ಅವ್ರು ಏನಾದ್ರು ರಾಕ್ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕರೆದ್ರೆ ನಮ್ಮ ರಾಕ್ ಅವರು ಬರಬಹುದು, ಅದು ಕೂಡ ಅವರು ಫ್ರೀ ಇದ್ರೆ. ಇಲ್ಲ ಅಂದ್ರೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಏನೇನಾಯ್ತು ಅದನ್ನೆಲ್ಲದನ್ನು ಕೂಡ ನಾವು ಹಾಗೆ ಇಲ್ಲ ಅಂತ ಅನ್ಕೋಬಿಟ್ಟು ರಾಕ್ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಇರ್ಲಿಲ್ಲ, ಜಾನ್ ಸಿನಾ ಅವರೇ ಖುದ್ದಾಗಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಹೀಲ್ ಟರ್ನ್ ಆಯ್ತು ಅಂತ ನಾವೆಲ್ಲರೂ ಕೂಡ ಅನ್ಕೋಬೇಕು. ಆ ಒಂದು ಸ್ಟೋರಿ ಲೈನ್ಗೆ ಕನೆಕ್ಷನ್ ನ ಕೊಡೋದಕ್ಕಾದ್ರೂ ಒಂದು ಬಾರಿನಾದ್ರೂ ನಮ್ಮ ರಾಕ್ ಅವ್ರನ್ನ ಕರೆಸಲೇಬೇಕು ಡಬ್ಲ್ಯೂ ಅವರು. ಕಾದ್ ನೋಡೋಣ ಗೈಸ್ ಕರೆಸ್ತಾರೋ ಇಲ್ವೋ ಅಂತ. ಒಟ್ಟಿನಲ್ಲಿ ಅಪ್ಡೇಟ್ಗಳು ಬರ್ತಾ ಇದೆ. ಸಮ್ಮರ್ ಟೈಮಲ್ಲಿ ನಮ್ಮ ರಾಕ್ ಹಾಗೆ ಜಾನ್ ಸಿನಾ ಅವರ ಅಲಯನ್ಸ್ ನೋಡೋದಕ್ಕೆ ಸಿಗುತ್ತಂತೆ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟು ಇವತ್ತಿನ ವಿಡಿಯೋ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.